ಯಥಾ ರಾಜ ತಥಾ ಪ್ರಜೆ ಎಂಬಂತೆ ರಾಜ್ಯದಲ್ಲಿ ಸರ್ಕಾರ ಹೇಗಿದೆಯೋ ಅದೇ ರೀತಿ ಹರಿಹರ ನಗರಸಭೆಯ ಅಧಿಕಾರಿಗಳಿದ್ದಾರೆ. ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಅಧಿಕಾರಿಗಳು ಮುಳುಗದೆ ಇರುತ್ತಾರೆಯೇ? ಅಧಿಕಾರಿಗಳು ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಕಪ್ಪು ಹಣ ಕೊಡಬೇಕು, ಆದರೆ ಅದರ ಶಾಪ ಸಾರ್ವಜನಿಕರಿಗೆ ಬೀಳುತ್ತದೆ ಎಂದು ಹರಿಹರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಹೇಳಿದ್ದಾರೆ. ಹರಿಹರದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ನಗರಸಭೆಯಲ್ಲಿ ಅನುದಾನ ಇಲ್ಲ, ಆಡಳಿತ ವರ್ಗ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಬ್ಬರ ಮೇಲೆ ಒಬ್ಬರು ಆಪಾದನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದಿರುವಾಗ ನಗರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಸದಸ್ಯರಿಗೆ ಯಾವುದೇ ಅನುದಾನ ಇಲ್ಲ, ರಾಜಕಾರಣಿಗಳ ಸಹಕಾರ ಇಲ್ಲ, ಸರ್ಕಾರದ ಮಹತ್ತರ ಯೋಜನೆಗಳು ಇಲ್ಲದೆ ಕೇವಲ ಕಾಟಾಚಾರದ ಸದಸ್ಯರಾಗಿ ಕಾಲ ಕಳೆಯುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕ್ಷೇತ್ರದ ಶಾಸಕರು ನಗರಸಭೆಗೆ 2 ಬಾರಿ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಕೇವಲ ಕಿರುಚಾಡಿ ಹೋಗುವುದನ್ನು ನೋಡಿದ್ದಾರೆ. ಶಾಸಕರು ಅಸಹಾಯಕರಾಗಿದ್ದಾರೆಂದು ಅನಿಸುತ್ತಿದೆ ಎಂದು ಹೇಳಿದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ನಗರಸಭೆ ಸರ್ಕಾರ ಹೆಂಗೈತೋ ಹಂಗ ಅಧಿಕಾರಿಗಳಿದ್ದಾರೆ. ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗಿರ್ಬೇಕಾದ್ರೆ ಅಧಿಕಾರಿಗಳು ಭ್ರಷ್ಟ ಆಗದೆ ಇರ್ತಾರ? ಅಧಿಕಾರಿಗಳು ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಕಪ್ಪು ಕಾಣಿಕೆ ಕಪ್ಪ ಕಾಣಿಕೆ ಕೊಟ್ಟೆ ಬರ್ಬೇಕಲ್ಲ. ಹಂಗಿದ್ದ ಮತ್ತೆ ಏನ್ ಮಾಡ್ತಾರೆ? ಅದ್ರ ತಾಪ ಸಾರ್ವಜನಿಕರ ಮೇಲೆ ಬೀಳುತ್ತೆ. ಅದ್ರ ಬಿಸಿ ಮುನ್ಸಿಪಾಲ್ಟಿ ಹಾಳಾಗೋಗಿದೆ. ಅಭಿವೃದ್ಧಿ ಇಲ್ಲ, ಹಣ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಅಧಿಕಾರಿಗಳ ಕಿತ್ತಾಟ, ಪೌರ ಕಾರ್ಮಿಕರು ಅಧಿಕಾರಿಗಳ ಮೇಲೆ, ಅಧಿಕಾರಿಗಳು ಪೌರ ಕಾರ್ಮಿಕರ ಮೇಲೆ ಆಪಾದನೆಗಳು, ಆರೋಪಗಳು. ಅದರ ನಡುವೆ ನಗರಸಭಾ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ. ಹಿಂಗಿದ್ರೆ ನಗರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವೇ? ಯಾವುದೇ ಯೋಜನೆಗಳಿಲ್ಲ. ಸದಸ್ಯರುಗಳು ಕಾಟಾಚಾರದ ಸದಸ್ಯರುಗಳಾಗಿದ್ದಾರೆ ಅಷ್ಟೇ. ಕಾಟಾಚಾರ ಅವ್ರಿಗೆ ಕೆಲಸ ಮಾಡಬೇಕು ಅಂದ್ರೆ ಅನುದಾನ ಇಲ್ಲ, ಅವರಿಗೆ ಸಹಕಾರ ಮಾಡತಕ್ಕಂಥ ಸರ್ಕಾರ ಇಲ್ಲ, ಜನಪ್ರತಿನಿಧಿಗಳಿಲ್ಲ. ಶಾಸಕರು ನಾನು ಗಮನಿಸ್ತಾ ಇದ್ದೀನಿ, ಮುನ್ಸಿಪಾಲಿಟಿ ಬಂದು 2-3 ಸಾರಿ ಕಮಿಷನರ್ ಮೇಲೆ ಗಲಾಟೆ ಮಾಡೋದಿರೋದನ್ನ ಗಮನಿಸಿದ್ದೀನಿ. ಅವರು ನಿಸ್ಸಹಾಯಕರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅನುದಾನ ಇಲ್ಲ. ಮನುಷ್ಯ ಹತಾಶನಾದಾಗ ಕೂಗಾಡ್ತಾನೆ, ನಿಸ್ಸಹಾಯಕನಾದಾಗ ಕೂಗಾಡ್ತಾನೆ. ಕೂಗಾಡಿ ಸಿಟ್ಟನ್ನು ಹರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಹಿಂದಿನ ಸರ್ಕಾರದಾಗೂ ಅಭಿವೃದ್ಧಿ ಆಗಲಿಲ್ಲ, ಈ ಸರ್ಕಾರದಾಗೂ ಅಭಿವೃದ್ಧಿ ಇಲ್ಲ. ನಗರದಲ್ಲಿ ಅಭಿವೃದ್ಧಿ ಶೂನ್ಯ. ಜನ ಅರ್ಥ ಮಾಡ್ಕೊಳ್ಬೇಕು. ಕೆಲಸ ಮಾಡೋ ಕೈಗೆ ಅಧಿಕಾರ ಕೊಡಬೇಕು. ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರನ್ನ ಬೆನ್ನು ತಟ್ಟಬೇಕು. ಈಗೇನು ಮುನ್ಸಿಪಾಲಿಟಿ ಕಟ್ತದಾರಲ್ಲ ಬಿಲ್ಡಿಂಗ್, ನನ್ನ ಕೊಡುಗೆ ಅದು.